ಮೇಲ್ಮನೆಯ ಸಭಾಪತಿಗಳು ಬಸವರಾಜ ಹೊರಟ್ಟಿಯವರು ಮನೆಯಲ್ಲಿದ್ದಾರೆ. ಅದನ್ನೇ ನೋಡಲಿಕ್ಕೆ ಬಂದ್ವಿ. ಬಹಳ ನೋವಿನಿಂದ ಕುಳಿತಿದ್ದಾರೆ. ರಾಜೀನಾಮೆ ಯಾಕೆ ಕೊಟ್ರಿ, ನಾವು ನೋಡಿದ್ವಲ್ಲ ಮೀಡಿಯಾದಲ್ಲಿ ಅಂತ ಕೇಳಿದ್ದಕ್ಕೆ ನನಗೆ ಬೇರೆ ಮಾರ್ಗವೇ ಇರಲಿಲ್ಲ. ಸುಮಾರು 20-25 ಜನರು ಅಂದರೆ ಮೇಲ್ಮನೆಯ ಶಾಸಕರು ಬಂದು ದಬಾವಣೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು PS ಅವರ ಕಡೆಯಿಂದ ಲೆಟರ್ಡನ್ನು ತರಿಸಿ ಅವರೇ ಟೈಪ್ ಮಾಡಿಸಿ ಹಾಕಿ ಇಲ್ಲಿ ಸೈನು ಅಂತೇಳಿ ಹಾಕ್ಸ್ಕೊಂಡ್ರು. ಇದರಲ್ಲಿ KPCC ಅಧ್ಯಕ್ಷರು ಸಲೀಂ ಅಹ್ಮದ್ ಅವರು, ಹೀಗೆ ರಮೇಶ್ ಬಾಬು ಅವರು ಅನೇಕರು ಬಂದು ಈ ರೀತಿ ಒಂದು ನಿಮಿಷ ನಾನು ಉಸಿರಾಡಿಕ್ಕೂ ಬಿಡದೆ ನನ್ನನ್ನು ದಬಾವಣೆ ಮಾಡಿದರು. ನನಗೆ ಬೇರೆ ಮಾರ್ಗ ಇರಲಿಲ್ಲ. ನಾನು ಬಹಳ ನೋವಿನಿಂದ ನಾನು ಸಹಿ ಹಾಕಿ ಕೊಡಬೇಕಾಯಿತು ಅಂತನ್ನ ಮಾತನ್ನು ಹೇಳಿದರು. ಇವರು ಹೋಗಿದ್ದು ಗಾಯತ್ರಿ ಮೇಡಮ್ ಅವ್ರದ್ದು ಇವತ್ತು ಸ್ವೇರಿನ್ ಸೆರೆಮನಿ ಇತ್ತು. ಅದಕ್ಕೆ ಹೋಗಿದ್ದಿವರು. ಸುಮಾರು 2 ತಾಸುಗಳ ಕಾಲ ಇವರ ಕಚೇರಿಗೆ ನುಗ್ಗಿ ದಬಾವಣೆ ಮಾಡಿ ಒತ್ತಡದ ಮೂಲಕ ಇವರಿಂದ ಸಹಿ ಪಡೆಯಲಾಗಿದೆ. ಇದು ಕಾಂಗ್ರೆಸ್ನ ನೀತಿಯನ್ನು ಎತ್ತಿ ತೋರಿಸಿದೆ. ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಹೇಳಿದಂತೆ ಗೂಂಡಾಗಿರಿ ಎಲ್ಲಿಯವರೆಗೆ ಪ್ರವೇಶ ಮಾಡಿದೆ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಹಾದಿಬೀದಿಯಲ್ಲಿದ್ದ ಗೂಂಡಾಗಿರಿ ವಿಧಾನಸೌಧ ಮೆಟ್ಟಲೇರಿತ್ತು. ಈಗ ಅದು ಸಭಾಪತಿಯವರ ಆಂಟಿ ಚೇಂಬರ್ವರೆಗೂ ಬಂದಿದೆ ಅಂತಂದರೆ ಇನ್ನೇನು ಉಳಿದಿದೆ ಈ ರಾಜ್ಯದಲ್ಲಿ? ಜನ ಹೀಗೆ ಹೇಗೆ ಬದುಕಬೇಕು ಈಗ ಇನ್ನು ಮುಂದೆ? ಇದನ್ನು ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮಾನ್ಯ ಸಭಾಪತಿಗಳು ಬಹಳ ಬೇಜಾರಾಗಿದ್ದಾರೆ. ಈಗ ಅವ್ರಿಗೆ ಪ್ರೋ ಟೈಮ್ ಆಗಬೇಕು ಅಂತಿದ್ದು ಮತ್ತೆ ಅವರನ್ನ ಹೆಸರನ್ನೇ, ಯಾಕೆ ಅಂತಂದರೆ ಇದೆಲ್ಲ ಮುಚ್ಚಿ ಹೋಗಲಿ, ಏನೂ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಪ್ರೋ ಟೈಮ್ ಅವರನ್ನೇ ಮಾಡಿ, ಅಂದರೆ ಅವರ ಬೆರಳನ್ನು ಅವರ ಕಣ್ಣಿಗೆ ಚುಚ್ಚುವ ಕೆಲಸವನ್ನು ಬುದ್ಧಿವಂತಿಕೆಯನ್ನು ಮಾಡಿದ್ರು. ಈಗ ನಾವು ಬಂದು ಕೇಳಿದ ಮೇಲೆ ಅವರು ಭಾಳ ನೊಂದ್ಕೊಂಡಿದ್ದಾರೆ. ಅದರಿಂದಾಗಿ ಅವರಿಗೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಬೆಂಬಲದ ಮಾತುಗಳನ್ನು ಕೂಡ ನಾವು ಆಡಿದ್ದೇವೆ. ಈಗ ಯಾವುದೇ ಕಾರಣಕ್ಕೆ ನಮಗೆ ಆ ಪ್ರೋ ಟೈಮ್ ಇದು ಬೇಕಾಗಿಲ್ಲ, ನನಗೆ ಅದನ್ನು ಒಪ್ಪಿಗೆ ಇಲ್ಲ, ನನಗೆ ಭಾಳ ನೋವಾಗಿದೆ, ನಾನು ಗವರ್ನರ್ ಅವರಿಗೆ ಪತ್ರವನ್ನು ಕಳಿಸಿದ್ದೇನೆ ಅನ್ನೋ ಮಾತನ್ನು ಕೂಡ ಅವರು ನಮಗೆ ಹೇಳಿದರು. ಇದನ್ನು ನಾವು ಇಲ್ಲಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಇದು ಬರೀ ಅವ್ರಿಗಾದ ಅಪಮಾನ ಅಲ್ಲ, ಅಥವಾ ಸದಸ್ಯರಿಗೆ ಮಾತ್ರ ಆದ ಅಪಮಾನ ಅಲ್ಲ, ಇದು ಇಡೀ ಸದನಕ್ಕೆ ಮೇಲ್ಮನೆಗೆ ಆಗಿರ್ತಕ್ಕಂಥ ಒಂದು ದುಂಡಾವರ್ತಿಯ ಇದು ಅಪಮಾನ ಆಗಿದೆ. ಇದು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಮಟ್ಟಕ್ಕೆ ನಡ್ಕೊಂಡಿದೆ ಅಂತಂದರೆ, ಅವರು ಇನ್ನೂ ಅಧಿಕಾರದಲ್ಲಿ ಇರುವಾಗಲೇ ಬೇರೊಬ್ಬರನ್ನು ನಾಮಕರಣ ಮಾಡಿ ಅವರ ಪಕ್ಷದ ಲೆಟರ್ಹೆಡ್ನಲ್ಲಿ ನಾಮಕರಣ ಮಾಡಿ ಇದು ಕಳಿಸಿದ್ದು ಮಾತ್ರ ಅಲ್ಲ, ಇದು ಏನಿದು ಇದರಲ್ಲಿ ಲಾನಲ್ಲಿ ಮಾತುಗಳಿದೆ, ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಾರೆ. ಆದರೆ ಇವರು ಮಾಡಿರ್ತಕ್ಕಂಥದ್ದು ಕಂಟೆಂಪ್ಟ್ ಆಫ್ ಕೌನ್ಸಿಲ್, ಅಪ್ಪರ್ ಹೌಸ್. ಈ ಕಂಟೆಂಪ್ಟ್ಗೆ ನಾವೇನು ಮಾಡಬೇಕು, ನಮ್ಮ ಹೋರಾಟವನ್ನು ನಾವು ಮತ್ತೆ ಕೂಡ ಮುಂದುವರಿಸ್ತೇವೆ. ಇವರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವವರೆಗೆ ನಮ್ಮ ಹೋರಾಟ ಮುಂದುವರಿಸ್ತೇವೆ.